ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದೆ. ನೋಡಿ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡತ್ತೀನಿ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಅದು ಏನು ಮಾಡ್ತಾ ಇಲ್ಲ ಇವತ್ತು. ಚಟ್ನಿ ಅದೇನೂ ಇಲ್ಲ, ಆಲೂಗಡ್ಡೆ ಪಲ್ಯ, ದೋಸೆ ಮಾತ್ರ. ಯಜಮಾನ್ರು ತಿಂತಾ ಇದ್ದಾರೆ. ಫೋನ್ ಬರ್ತಾ ಇದೆ ಅವರಿಗೆ ಅರ್ಜೆಂಟ್. ನೋಡಿ ಫೋನ್ ಬರ್ತಾ ಇದೆ, ತಿಂಡಿ ತಿನ್ನಲಿಕ್ಕೆ ಸಹ ಬಿಡ್ತಾ ಇಲ್ಲ. ಅದೇ ಬೈತಾ ಇದ್ದಾರೆ ಅವರು. ತಿಂಡಿ ಲೇಟ್ ಆಗುತ್ತೆ ಅಂತ ಹೇಳಿ ಸ್ನೇಹಿತರೆ. ಈಗ ಅವರಿಗೆ ದೋಸೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಅಂತೂ ರೆಡಿ ಇದೆ ನೋಡಿ. ಪಲ್ಯ ಆಲೂಗಡ್ಡೆ, ಹಾಗೆ ದೋಸೆ, ಸಾದಾ ದೋಸೆ ಮಾಡತ್ತೀವಿ, ಅಕ್ಕಿ ದೋಸೆ. ನಾವೇ ಈಗ ಈ ಅಕ್ಕಿ ದೋಸೆ ಮಾಡಿರಲಿಲ್ಲ, ತುಂಬ ದಿನ ಆಯಿತು ಅಕ್ಕಿ ದೋಸೆ ಮಾಡದೆ. ಅದಕ್ಕಾಗಿ ಅಕ್ಕಿ ದೋಸೆ ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ಸೀರೆಗಳು ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ಮೆಸೇಜ್ ಹಾಕಿ. ಒಂದು ವಿಡಿಯೋದಲ್ಲಿ ನನ್ನ ನಂಬರ್ ಇಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಇರುತ್ತೆ, ನೋಡಿ ಚೆಕ್ ಮಾಡಿ ಸ್ನೇಹಿತರೆ, ಸಿಗುತ್ತೆ ನಿಮಗೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಈಗ 2 ದಿನದಿಂದ ವಿಡಿಯೋ ಹಾಕಿಲ್ಲ, ಹುಷಾರಿಲ್ಲದ ಕಾರಣ. ಅದರಲ್ಲಿ ಹಾಕಲಿಕ್ಕಾಗಿಲ್ಲ, ಫೇಸ್ಬುಕ್ಕಲ್ಲಿ ಹಾಕಿಲ್ಲ ಸ್ನೇಹಿತರೆ. ಯೂಟ್ಯೂಬಲ್ಲಿ ಕಮ್ಮಿ ಮಾಡಿದ್ದೇನೆ ವಿಡಿಯೋಗಳನ್ನು ಹಾಕೋದು. ನಾನು ಸ್ವಲ್ಪ ದಿನದಿಂದ ಈಗ 1-1.5 ತಿಂಗಳಾಯ್ತು, ತುಂಬಾ ಕಮ್ಮಿ ಆಗಿದೆ, ವಿಡಿಯೋಗಳ ಹಾಕಿಲ್ಲ. ಸ್ವಲ್ಪ ದಿನ ನಮ್ಮ ಅಮ್ಮರು ಬಂದ್ರೆ ಅಂಥೇಳಿ ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ. ಮತ್ತು ಈಗ ಹುಷಾರಿಲ್ಲ ಅಂತೇಳಿ ವಿಡಿಯೋನ ಮಾಡಿಲ್ಲ, ಹಾಕ್ಲಿಕ್ಕೂ ಆಗ್ತಾಯಿಲ್ಲ. ಅಪರೂಪ ಯಾವಾಗಾದರೂ ಒಂದು ಮಾಡ್ತೇನೆ, ಬಿಡ್ತಾ ಇದ್ದೀನಿ. ಅದಕ್ಕಾಗಿ ಈಗ ಇನ್ನು ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ, ಕಂಟಿನ್ಯೂ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಹಾಗೆ ನೋಡ್ತೇನೆ ಸ್ನೇಹಿತರೆ. ಈಗ ತಿಂಡಿ ಈಗ ಕೊಡ್ತೇನೆ ಅವ್ರಿಗೆ. ನೋಡಿ ಸ್ನೇಹಿತರೆ, ಮೊನ್ನೆ ಪೇಟೆಗೆ ಹೋದಾಗ ಬ್ಲೌಸ್ ತಂದಿದ್ದು ಹೊಲ್ಕೊಂಡೇ ಇಲ್ಲ. ಇದ್ರ ಸೀರೆ ಹಳೇದಾಗ್ತಾ ಬಂತು, ಹೊಲಿಲಿಕ್ಕೆ ಆಗ್ತಾಯಿಲ್ಲ ನನಗೆ. ಆಲ್ಮೋಸ್ಟ್ ಸೀರೆ ತುಂಬ ವರ್ಷದ್ದು, 3 ವರ್ಷನ ಆಯಿತು ಸೀರೆ ತೊಗೊಂಡು. ಅದರದ್ದು ಬ್ಲೌಸ್ ತೆಗ್ದಿಲ್ಲ ನಾನು, ಆದರೆ ಬೇರೆ ಎಕ್ಸ್ಟ್ರಾ ಬ್ಲೌಸ್ ತಂದಿಟ್ಟಿದ್ದೇನೆ, ಆದರೆ ಹೊಲಿಲಿಕ್ಕೆ ಆಗ್ತಾಯಿಲ್ಲ. ಈಗ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಮತ್ತೆ ರಿಪೀಟ್ ಹುಷಾರಿಲ್ಲ. ನಿನ್ನೆ ಎಲ್ಲ ಹುಷಾರಾಗಿತ್ತು, ಎಂತ ಗೊತ್ತಿಲ್ಲ. ನಿನ್ನೆ ನೈಟ್ ಮಳೆ ಐತಲ್ಲ, ಮತ್ತೆ ರಿಪೀಟ್ಸ್ ಜಾಸ್ತಿ, ಕೆಮ್ಮು ಮತ್ತು ಶೀತ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಇಷ್ಟೊತ್ತನ ಮಲಗಿದ್ದೆ, ಈಗ ಎದ್ದಿದ್ದೇನೆ. ಈಗ ನೋಡಬೇಕು, ಇದೊಂದಿಷ್ಟು ಕಟ್ ಮಾಡ್ತೀನಿ. ಇಷ್ಟೊತ್ತನ ಮಲ್ಕೊಂಡ್ಬಿಟ್ಟಿದ್ನಿ. ಬೆಳಗ್ಗೆ ದೋಸೆ ಮಾಡಿ ತಿಂದು ಒಬ್ಬರು ಬ್ಲೌಸ್ ಕೊಟ್ಟಿದ್ರು, ಸ್ವಲ್ಪ ಸ್ಟಿಚಿಂಗ್ ಮಾಡಿದೆ. ಅದಕ್ಕೆ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ನಿ, ಈಗ ಎದ್ದು ಬಂದಿದ್ದೀನಿ. ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ನಾನು ರೆಡಿ ಆಗಬೇಕು, ವಿಡಿಯೋ ಮಾಡಬೇಕು ಅನ್ನೋದು ಇದನ್ನೇ ಇಲ್ಲ ಈಗ ಮನಸ್ಸನ್ನೇ. ನೋಡಿ ಯಾವ ಥರ ಅಂತಾರೆ, ಮಲ್ಕೊಂಡೆದ್ದು ಹಾಗೆ ಬಂದಿದ್ದೀನಿ, ತಲೆಯಲ್ಲಿ ಆ ಥರ ಇದೆ. ಇರಲಿ ಪರವಾಗಿಲ್ಲ. ಈಗ ಅದನ್ನ ಕಟ್ ಮಾಡ್ತೀನಿ. ಯಾವತ್ತು ಹೊಲಿತೀನಿ ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ಕಟ್ ಮಾಡಿರ್ತೀನಿ. ಯಾಕಂದ್ರೆ ನನಗೂ ಈ ಇದರಲ್ಲಿ ಒಂಥರ ಆಗ್ತಾಯಿದೆ, ಟೈಮ್ ಪಾಸ್ನೂ ಆಗ್ತಾಯಿಲ್ಲ. ಕೆಮ್ಮಿ ಹೊಟ್ಟೆನೂ, ಗಂಟಲು ಎಲ್ಲ ಸ್ಟಾರ್ಟ್ ಆಗಿದೆ ಯಾವಾಗಲೂ. ನೋಡಿ ಇದೊಂದು ಫುಲ್ಲು ಬಿಸಿ ನೀರು ಪಕ್ಕಕ್ಕೆ ಇಟ್ಕೋತೀನಿ, ಜೋರು ಕೆಮ್ಮು ಬಂದರೆ ಕುಡಿಲಿಕ್ಕೆ ಅಂಥೇಳಿ. ಹಾಗಾಗಿ ಈಗ ನಮ್ಮ ಮನೆಯಲ್ಲಿ ಹೂವಾಗಿದೆ, ಬನ್ನಿ ಯಾವ ಥರ ಹೂವಾಗಿದೆ ಅಂತೇಳಿ ತೋರಿಸ್ತೇನೆ. 3 ದಿನ ಆಯಿತು ಕಂಟಿನ್ಯೂ ಹೂವು ಆಗ್ತಾಯಿದೆ. ಅದರಲ್ಲಿ ಫುಲ್ಲು 3 ದಿನ ಕಂಟಿನ್ಯೂ ಹೂವು ಆಗ್ತಾಯಿದೆ. ಆದರೆ ನಾನು ವಿಡಿಯೋ ಮಾಡಿಲ್ಲ. ಇವತ್ತು ಮಾಡಬೇಕಂತ ಅಂದ್ಕೊಂಡು ಕೂತಿದ್ದೇನೆ, ಇಲ್ಲಿ ಗೊತ್ತಿಲ್ಲ. ಬನ್ನಿ ತೋರಿಸ್ತೇನೆ ಯಾವ ಥರ ಇದೆ ಅಂಥೇಳಿ. ಬಾಳೆಗೊನೆ ಕಟ್ ಮಾಡಿ ನಿನ್ನೆ ಇಟ್ಟಿದ್ದಾರೆ ಯಜಮಾನ್ರು. ಇದ್ರಾಗ ಓದಿದ್ದಾರೆ ಅವರು, ಫಣಿ ತೊಗೊಂಡೋಗಿದ್ದಾರೆ ನೋಡಿ, ಸ್ವಲ್ಪ ಬಿಟ್ಟಿದ್ದಾರೆ. ನಾವೇನಿಲ್ಲ, ಯಾರಿಗಾದ್ರೂ ಕೊಟ್ಬಿಡ್ತೀವಿ ಸ್ನೇಹಿತರೆ. ಇವನು ಕೂಡ ತೊಗೊಳ್ಳಲ್ಲ, ಯಾಕಂದರೆ ಎಲ್ರಿಗೂ ಹುಷಾರಿಲ್ಲ. ನೋಡಿ ಪುದೀನ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆಯಲ್ಲ, ಮೊನ್ನೆ ನಟ್ಟದ್ದು. ಮತ್ತು ಒಂದು ಮೆಣಸಿನ ಸಸಿ ಹಾಕಿದೆ, ಅದರೊಳಗಡೆ ಬಂದಿದೆ. ಇಲ್ಲಿ ಮೆಣಸಿನ ಸಸಿ ಹಾಕಿದ್ದೇನೆ. ಒಂದು ಈರುಳ್ಳಿ ಮುಂಗೆ ಬಂದಿತ್ತು, ಅದು ಮಿಡ್ಲಲ್ಲಿ ಅಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಹಾಗೆ ನೋಡಿ ಹೂ ನೋಡಿ, ನಿಮಗೆ ಕಾಣ್ತಿರ್ಬೋದು. ಇಲ್ಲಿ ಇಟ್ಟಿದ್ದೇನೆ, ಯಜಮಾನ್ರು ಬೈತಾ ಇದ್ದಾರೆ ಅಲ್ಲಿ ಇಡೋದು ಬೇಡ ಅಂಥೇಳಿ. ಎತ್ತಿಡಬೇಕು ಸ್ನೇಹಿತರೆ ಇದನ್ನು ಬೇರೆ ಕಡೆಗೆ. ಈಗ ಮೊನ್ನೆ ಅರಳಿರೋದು ಇಲ್ಲಿ ಬಿದ್ದಿದೆ ನೋಡಿ, ಇದು ನಿನ್ನೆದು ಈ ಕಡೆಗಿದೆ.
ಇವತ್ತಿಂದು ಇದೆರಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಸೂಪರಾಗಿದೆ ನೋಡಿ. ಈಗ ಮಲ್ಲಿಗೆ ಗಿಡಗಳು ಮೊನ್ನೆ ಎಲ್ಲ ಕಟ್ ಮಾಡಿದ್ದು ವಾಪಸ್ ಚಿಗುರು ಬಂದಿದ್ದಾವೆ ಈಗ ಚೆನ್ನಾಗಿ. ಯಾಕೋ ಕ್ಲಿಯರಾಗಿ ಬರ್ತಾಯಿಲ್ಲ, ನನ್ನ ಮೊಬೈಲ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಜಾಸ್ತಿ ಮಾತಾಡಿದರೆ ಕೆಮ್ಮು ಬರುತ್ತೆ ನೋಡಿ. ಇದಕ್ಕೆಲ್ಲಕ್ಕೂ ಗೊಬ್ಬರ ಹಾಕಬೇಕು ಸ್ನೇಹಿತರೆ. ನಿನ್ನೆ ನೈಟ್ ಸಿಕ್ಕಾಪಟ್ಟೆ ಮಳೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಮಳೆ. ಇನ್ನೂ ಮೆಣಸಿನ ಸಸಿ ಇಷ್ಟಾವೆ, ನಡಬೇಕು ಇವನೊಂದು ಕಡೆ ಈಗ ಎಲ್ಲಿಗಾದರೂ. ಹಾಗಾಗಿ ಅದಕ್ಕಾಗಿ ಬನ್ನಿ ಬೆಳಗ್ಗೆ ಶ್ರೇಯಮ್ಮ ಬಟ್ಟೆ ತೊಳೆದು ಹಾಕೇಳಿ. ಇವತ್ತು ನಾನೇನು ಹಾಕಿಲ್ಲ, ಮಾತ್ರ ಗುಲಾಬಿ ಅದು ಫುಲ್ಲಾಗಿದ್ದು ಮೊನ್ನೆದು ನಾನು ಏನೂ ವಿಡಿಯೋ ಮಾಡಿಲ್ಲ ಅದರದ್ದು. ನನಗೆ ಹುಷಾರಿಲ್ಲ, ಎಲ್ಲಿ ವಿಡಿಯೋ ಮಾಡೋದು ಹೇಳಿ ನೋಡಿ. ಮತ್ತೆ ಒಂದು ಗೊನೆ ಬಂದಿದೆ, ಬಾಳೆಗೊನೆ. ಆಚೆ ಕಡೆಗೊಂದು ಈ ಕಡೆಗೊಂದು ಇನ್ನೂ ಒಂದೆರಡು ಗೊನೆಗಳದಾವು. ಹಾಗಾಗಿ ಈಗ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ನನಗೀಗ ನೋಡಿ ಸೀರೆದು ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ, ನನಗೆ ಅಷ್ಟು ಹುಷಾರಿಲ್ಲ. ಅದಕ್ಕಾಗಿ ನಾನು ಆಲ್ಮೋಸ್ಟ್ ವಿಡಿಯೋ ಮಾಡೋದು ಬಿಟ್ಟು ತುಂಬ ದಿನನೇ ಆಯಿತು. ಯಾವಾಗಾದ್ರೂ ಮನಸ್ಸು ಬಂದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ, ಆ ಥರ ಆಗ್ತಾಯಿದೆ. ವಿಡಿಯೋ ಮಾಡೋದು ತುಂಬ ಕಮ್ಮಿ ಮಾಡಿದ್ದೀನಿ. ಸೀರೆಗಳಂತೂ ಫುಲ್ಲು ಸ್ಟಾಕಲ್ಲಿದೆ ಸೀರೆಗಳಂತೂ. ಸೀರೆದು ವಿಡಿಯೋ ಮಾಡಿಲ್ಲ, ಏನೂ ಇಲ್ಲ ಸ್ನೇಹಿತರೆ. ಎಲ್ಲರೂ ಕೇಳ್ತಾ ಇದ್ದಾರೆ ಸೀರೆ ಆ ಕಲರ್ ಆ ಥರ ಇದೆ ಈ ಥರ ಇದೆ. ತುಂಬಾ ಸ್ಟಾಕ್ ತಂದಿಟ್ಕೊಂಡು ಏನು ಮಾಡೋದು ಸ್ನೇಹಿತರೆ. ಆದರೆ ಕೇಳ್ತಾರೆ ಹೊರತು ಯಾರೋ ತೊಗೋತೀನಿ ಅನ್ನಲ್ಲ. ತೊಗೊಂಡ್ರೆ ಒಳ್ಳೇದಲ್ಲ ನಮಗೂ ಕೂಡ. ಕೇಳ್ತಾ ಇದ್ದಾರೆ ಅಂಥೇಳಿ ತರಿಸ್ಬಿಡ್ತೇವೆ. ವಾಪಸ್ ತಂದಿದ್ದೇವೆ ಅಂತ ಸೀರೆ ಅಂತ ಹೇಳಿದ್ರು ಯಾರೂ ಇದನ್ನು ಮಾಡಲ್ಲ. ಎಂತ ಮಾಡೋದು ಹೇಳಿ, ಯಾವುದಾದ್ರೂ ಆಗುತ್ತೆ ಅಂಥೇಳಿ ಮಾಡೋದಾಗತ್ತೆ, ಈ ಥರ ಆಗುತ್ತೆ. ಪ್ಲೀಸ್ ದಯವಿಟ್ಟು ಸ್ವಲ್ಪ ನಮ್ಮಂಥ ಬಡವ್ರನ್ನೂ ಕೂಡ ಸ್ವಲ್ಪ ನೋಡಿ, ಹೆಲ್ಪ್ ಆಗುತ್ತೆ ನಿಮ್ಮಿಂದ ಅಂತ ಅಂದ್ಕೊಂಡಿದ್ದೇನೆ. ಪ್ಲೀಸ್ ಯಾರಿಗೆಲ್ಲ ಸೀರೆಗಳ ವಿಡಿಯೋ ಸೀರೆ ಬೇಕು ಅಂತೇಳಿ ಕಮೆಂಟ್ ಮಾಡಿ, ಮೆಸೇಜ್ ಕೂಡ ಹಾಕಿ. ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನನ್ನ ಫೋನ್ ನಂಬರ್ ಇಲ್ಲ ಅಂದರೆ ಇನ್ನೊಂದು ಯೂಟ್ಯೂಬಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ನೋಡಿ. ಮೊಬೈಲ್ ನಂಬರ್ ಈಗಲೂ ಹೇಳ್ತಾ ಇದ್ದೀನಿ, 9916198372. ಮತ್ತು ಇನ್ನೊಂದೇನು ಗೊತ್ತಾ, ಸಾರಿ ಸ್ನೇಹಿತರೆ, ನನಗೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ರೇಟನ್ನು ಕೇಳಿ, ಬೇಕಾದರೆ ಹೇಳಿ. ಪದೇ ಪದೇ ಕಾಲ್ ಮಾಡಿ ಸುಮ್ಮನೆ ಕೇಳಲಿಕ್ಕೆ ಹೋಗಬೇಡಿ, ಅದು ಇದೆಯಾ ಇದು ಇದೆಯಾ ಅಂತೇಳಿ. ಮೊನ್ನೆ ಒಬ್ಬರು ಕಾಲ್ ಮಾಡಿ ಪದೇ ಪದೇ ಕೇಳ್ತಾರೆ. ನಮ್ಮ ಹತ್ರ ಇಲ್ಲದ ಸೀರೆಗಳನ್ನೇ ಕೇಳಿದರು. ಆದರೂ ನಾನು ಏನು ಮಾಡಿದೆ, ತರಿಸಿ ಕೊಡ್ತೇನೆ ಅಂಥೇಳಿ ಫೋಟೋ ಕೂಡ ಬಿಟ್ಟೆ, ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ್ದು ಬೇಕು ನಾನು ತರಿಸಿ ಕೊಡ್ತೇನೆ ಅಂತ. ಆಮೇಲೆ ಬೇಡ ಅಂತಾರೆ. ಆ ಥರ ಕೇಳಲಿಕ್ಕೆ ಹೋಗಿ ನಮ್ಮದು ಟೈಮ್ ವೇಸ್ಟ್ ಮಾಡಬೇಡಿ, ನಿಮ್ಮದು ಕೂಡ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಯಾರು ಬೇಜಾರು ಮಾಡ್ಕೊಳಿಕ್ಕೆ ಹೋಗಬೇಡಿ, ಈ ಥರ ಹೇಳ್ತೀನಿ ಅಂಥೇಳಿ. ಯಾಕಂದ್ರೆ ನನಗೆ ಈಗ ಇತ್ತೀಚೆಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ. ಅದು ಒಂದು ಮಾತಾಡ್ಲಿಕ್ಕೆ ಕೂಡ ನನಗೆ ಜಾಸ್ತಿ ಆಗೋದಿಲ್ಲ. ನನಗೆ ಸ್ವಲ್ಪ ಕೆಮ್ಮು ಬಂದರೆ ಇದೇ ಥರ ಆಗುತ್ತೆ. ಬೇರೆ ಯಾವುದಾದ್ರೂ ಬಂದರೆ ಏನಾದರೂ ಪ್ರಾಬ್ಲಮ್ ಇಲ್ಲ, ಇದು ಕೆಮ್ಮು ಬಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ್ದು ಇಷ್ಟನೋ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ, ನನಗೆ ಕಳಿಸಿ, ನಾನು ನಿಮಗೆ ತಲುಪಿಸ್ತೇನೆ. 3 ರಿಂದ 4 ದಿನಗಳೊಳಗಡೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇನ್ನೊಂದೇನು ಗೊತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟೇ ಇರುತ್ತೆ. ಎಲ್ಲ ಥರದ ಸೀರೆಗಳದಾವೆ ನನ್ನ ಹತ್ರ. 500 ಹಿಡ್ಕೊಂಡು ಸೀರೆಗಳದಾವೆ. ಯಾವುದೆಲ್ಲ ಬೇಕು ಅಂತೇಳಿ ಕಾಟನ್ ಸೀರೆ ಕೂಡ ಇದೆ, ಮತ್ತು ಮೈಸೂರು ಕ್ರೇಪಲ್ಲಿದೆ, ಮತ್ತು ಮದುವೆ ಟೈಮಲ್ಲಿ ಉಡ್ತೇನೆ ಬಾರ್ಡರ್ ಸೀರೆ ಅಂದರೆ ಅದು ಕೂಡ ಇದೆ. ನಿಮಗೆ ಯಾವ ಥರ ಬೇಕು ಆ ಥರದ್ದೆಲ್ಲ ಸೀರೆಗಳು ನನ್ನ ಹತ್ರ ಇದೆ. ಯಾರಿಗೆಲ್ಲ ಬೇಕಾದರೆ ಮೆಸೇಜ್ ಹಾಕಿ ಈ ನಂಬರಿಗೆ. ಬನ್ನಿ, ಈಗ ಎಷ್ಟಾಗುತ್ತೆ ಅಷ್ಟು ಈ ಬ್ಲೌಸನ್ನು ಈಗ ಕಟ್ ಮಾಡಿ ಹೊಲಿಲಿಕ್ಕೆ ಆದರೆ ಹೊಲಿತೀನಿ, ಆಗದಿದ್ರೆ ಇಲ್ಲ ಅಲ್ವಾ ಸ್ನೇಹಿತರೆ. ಯಜಮಾನ್ರು ಎಲ್ಲಿಗಿದ್ದಾರೆ? ಬೆಳಗ್ಗೆ ದೋಸೆ ತಿಂದು ಹೋದವರು, ಅವರು ಕೂಡ ಬಂದಿಲ್ಲ. ಇಷ್ಟೊತ್ತು ಟೈಮ್ 2:30-3 ಗಂಟೆ ಆಗ್ತಾ ಬಂತು. ಶ್ರೇಯಮ್ಮ ರೂಮಿಂದ ಹೊರಗೆ ಬಂದಿಲ್ಲ. ಒಬ್ಬಳೇ ಕೂತು ಬೋರ್ ಆಯಿತು, ಸ್ವಲ್ಪ ಮಲಗಿ ಎದ್ದಿದ್ದೀನಿ. ಇದನ್ನು ಮಾಡ್ತೀನಿ, ಕಟ್ ಮಾಡ್ತೀನಿ ಬನ್ನಿ. ನನ್ನದೇ ಬ್ಲೌಸು, ಬೇರೆ ಯಾರ್ದು ಅಲ್ಲ. ಇದರ ಸೀರೆ ಬಂದು ಆಲ್ರೆಡಿ 3 ವರ್ಷ ಆಯಿತು, ಹಳೇದಾಯಿತು. ಈಗ ಮತ್ತಿನ್ನೂ ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ. ಕಟ್ ಮಾಡ್ತೀನಿ ಬನ್ನಿ. ನೋಡಿ, ನಾವಾಗಲೇ ಬ್ಲೌಸ್ ಕಟ್ ಮಾಡ್ತಾ ಇದ್ನಲ್ಲ ಸ್ನೇಹಿತರೆ, ಹೊಲದೆ ನೋಡಿ ಆಯಿತು. ಬ್ಲೌಸ್ ಆಲ್ರೆಡಿ ರೆಡಿಯಾಗಿದೆ. ಕೈ ಮಾತ್ರ ಜಾಯಿಂಟ್ ಮಾಡಬೇಕು. ಕೈ ನಾಳೆ ಮಾಡ್ತೀನಿ. ಟೈಮ್ ಆಲ್ರೆಡಿ ಸಾಯಂಕಾಲ 6 ಗಂಟೆ ಆಗ್ತಾ ಬಂದಿದೆ. ಕೈ ಜಾಯಿಂಟ್ ಮಾಡಬೇಕಷ್ಟು. ನೋಡಿ, ಬ್ಲೌಸು ಇಷ್ಟು ರೆಡಿಯಾಗಿದೆ. ಈಗ ಇದನ್ನೀಗ ನೈಟು ನಾನು ಇದಕ್ಕೆ ಹೆಮ್ಮಿಂಗು, ಹುಕ್ಸು ಎಲ್ಲ ರೆಡಿ ಮಾಡ್ಕೊತೇನೆ. ಕೈ ಒಂದು ಜಾಯಿಂಟ್ ಮಾಡಬೇಕು. ಇಲ್ಲಿ ಇಟ್ಟಿದ್ದೀನಿ ರೆಡಿ ಮಾಡಿ, ನಾಳೆಗೆ ಹೊಲಿತೇನೆ, ಮುಗಿಸ್ಬಿಡ್ತೇನೆ.
4 ವರ್ಷದ ಬ್ಲೌಸ್ ಈಗ ಬಂದಿದೆ ಕೈಗೆ ಸ್ನೇಹಿತರೆ. ಅದಕ್ಕಾಗಿ ಈಗ ನನ್ನ ಸೀರೆ ನೋಡಿ ಇಷ್ಟು ಸ್ಟಾಕ್ ಇದೆ ಸೀರೆ ಅಂದರೆ ವಾಹ್, ಹೇಳೋದಕ್ಕಾಗಲ್ಲ ಅಷ್ಟು ಬಂದಿದೆ. ಈ ಸೀರೆ ನೋಡಿ, ಈ ಸೀರೆ ಅಂತ ಸಖತ್ತಾಗಿದೆ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ. ಮತ್ತು ಸಾಫ್ಟ್ ಅಂದರೆ ಸಾಫ್ಟ್, ಇಷ್ಟು ಸಾಫ್ಟ್ ಇದೆ ಅಂತಂದರೆ ವಾಹ್, ತುಂಬಾ ಚೆನ್ನಾಗಿದೆ ಸೀರೆ ನೋಡಿ, ಮಸ್ತಾಗಿದೆ ಸ್ನೇಹಿತರೆ. ಯಾರಿಗೆ ಬೇಕಂತೇಳಿ ಮೆಸೇಜ್ ಹಾಕಿ. ಇದರದ್ದು 1100 ರೂಪಾಯಿ ಇದೆ, ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರುತ್ತೆ. ಮತ್ತು ಈ ಪಿಂಕ್ ಸೀರೆ ನೋಡಿ, ಇಲ್ಕಲ್ ಸೀರೆ ತುಂಬಾ ಚೆನ್ನಾಗಿದೆ. ಇದರ ವಿಡಿಯೋಗಳೆಲ್ಲ ನಾನು ಮಾಡಬೇಕು ಸ್ನೇಹಿತರೆ, ಮಾಡಿಲ್ಲ ನೋಡಿ. ಇಲ್ಲಿ ಮೈಸೂರು ಕ್ರೇಪಲ್ಲಿ ಸೀರೆಗಳು ಬಂದಿದ್ದಾವೆ, ಹೊಸ ಹೊಸ ಡಿಸೈನಲ್ಲಿ ತುಂಬಾ ಚೆನ್ನಾಗಿ. ಮತ್ತು ಹಾಗೆ ಪೂನಂ ಸೀರೆಗಳು ಕೂಡ ಬಂದಿವೆ ನೋಡಿ. ಇಲ್ಲಿ ಈ ಥರದ ಸೀರೆಗಳೆಲ್ಲ ನಾನು ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ, ಹುಷಾರಿಲ್ಲದ ಕಾರಣ. ನೋಡ್ತೇನೆ ಈಗ ಆಗುತ್ತೆ ಏನು ಮಾಡ್ತೀನಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ, ಇಷ್ಟೆಲ್ಲ ಈಗ ಮನೆ ಗಲೀಜಿದೆ, ಹೊಲ್ದಿರೋದು. ಇದೆಲ್ಲ ಕ್ಲೀನ್ ಮಾಡ್ತೇನೆ, ಮಾಡಿದ ನಂತರ ನಿಮಗೆ ತೋರಿಸ್ತೇನೆ ನೋಡಿ. ಸೀರೆ ಸ್ನೇಹಿತರೆ ಕಾಣ್ತಿರ್ಬೋದು. ವಿಡಿಯೋ ಮಾಡಬೇಕು ಅಂತ ಇದ್ದೀನಿ, ಮಾಡಲಿಕ್ಕೆ ಆಗ್ತಾಯಿಲ್ಲ, ಸಾರಿ. ಇಲ್ಲಿ ಈ ಥರ ಪೂನಂ ವರ್ಕ್, ಈ ಥರ ವರ್ಕ್ ಇರುವಂಥ ಸೀರೆಗಳು ಸಹ ತರಿಸಿದ್ದೇವೆ. ಹಾಗೆ ಇಲ್ಲಿ ಒಂದು ಪಿಂಕು ಒಂದು ಬ್ಲೂ ಬಂದಿದೆ, ಹಾಗೆ ಇದು ಡಾರ್ಕ್ ಬ್ಲೂ ಅಲ್ಲಿದೆ. ಸಿಂಪಲ್ ಸೀರೆಗಳು ಗಿಫ್ಟಿಂಗ್ ಬರ್ತದೆ, ಯಾರಿಗಾದರೂ ಕೊಡೋದಿದ್ದರೆ ಈ ಥರದ ಸೀರೆಗಳು ಸಹ ಇದ್ದಾವೆ. ಇಲ್ಲಿ ನೋಡಿ, ಫುಲ್ ಬಾರ್ಡ್ರಿ ಇರುವಂಥ ಸೀರೆಗಳು ಅಂತಿರ್ಬೋದು. ಈ ಥರದ್ದು ಸೀರೆಗಳು ಕೂಡ ಫುಲ್ ಅದಾವೆ. ಇವು ನಾವು ಕೊರಿಯರ್ ಮಾಡಿ ಕಳಿಸ್ತೇವಲ್ಲ, ಪ್ಯಾಕಿಂಗ್ ಇವುದಾವು ಅವು. ಇಲ್ಲಿ ನೋಡಿ, ಇಲ್ಕಲ್ ಸ್ಯಾರಿಗಳನ್ನು ಒಂದಿಷ್ಟಿದೆ. ಹಾಗೆ ಇವು ಸೀರೆಗಳು. ಈ ವಿಡಿಯೋ ಮಾಡಬೇಕಂತ ಇದನ್ನು ಹುಷಾರಿಲ್ಲಲ್ಲ, ಅದಕ್ಕೆ ಬಿಟ್ಟಿದ್ದೀನಿ ಸ್ನೇಹಿತರೆ. ಸೀರೆ ನೋಡಿ, ಇಲ್ಲಿ ಸೀರೆಗಳು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಮಸ್ತ್ ಇದೆ ನೋಡಿ. ಇದು ಸೀರೆ ಬಂದು ಇದು ಈ ಥರ ಇದೆ ಸೀರೆ. ಎರಡು ಸೇಮ್ ಕಲರು, ಸೇಮ್ ಎರಡು, ಒಂಚೂರು ಡಿಫ್ರೆನ್ಸ್ ಇಲ್ಲ. ಬಾರ್ಡ್ರ್ ಮಾತ್ರ ಡಿಫ್ರೆನ್ಸ್ ತಾವು ಸ್ನೇಹಿತರೆ. ಕಲರ್ ಎರಡು ಸೇಮ್ ಸ್ನೇಹಿತರೆ. ಸಾರಿ, ಈ ಸೀರೆಗಳನ್ನು ಏನು ತೋರಿಸ್ತಾ ಇದ್ದೀನಲ್ಲ, ಇವೆರಡು ಸೇಲ್ ಆಗಿದ್ದಾವೆ ನನಗೆ ಆಲ್ರೆಡಿ. ಇವನೀಗ ಕೊರಿಯರ್ ಮಾಡಿ ನಾನು ಕಳಿಸ್ಬೇಕಾಗಿದೆ. ಇವೆರಡು ಸೀರೆ ಸೇಮ್ ತೊಗೊಂಡಿದ್ದಾರೆ. ಹಾಗೆ ನಿಮಗೆ ಇನ್ನೊಂದು ಸೀರೆಗಳನ್ನು ನಾನು ತೋರಿಸ್ತೇನೆ. ಇಲ್ಲಿ ನೋಡಿ, ಡಬಲ್ ಕಲರಲ್ಲಿ ಇದೆ ಇದು. ಡಬಲ್ ಕಲರ್ 3 ಕಲರಲ್ಲಿ ನೋಡಿ, ಪಿಂಕು, ಗ್ರೀನು, ಗೋಲ್ಡು ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಇದು ಸೀರೆ. ಇದರ ರೇಟ್ ಬಂದು ಕೇವಲ 1099 ನೋಡಿ, 1100 ರೂಪಾಯಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ನೋಡಿ. ಸಿಂಪಲ್ಲಾಗಿ ಡೈಲಿ ವೇರ್, ಎಲ್ಲಿಗಾದರೂ ಸಿಂಪಲ್ಲಾಗಿ ಹೊರಗಡೆ ಹೋಗ್ತೀನಿ ಅನ್ನೋರಿಗೆ ಕೂಡಲೇ ರೆಡಿಯಾಗಿ ಹೋಗುವಂಥ ಸೀರೆಗಳು ಸಹ ಇದ್ದಾವೆ, ತುಂಬ ಕಮ್ಮಿ ಬೆಲೆಯಲ್ಲಿ. ಹಾಗಾಗಿ ನೋಡಿ, ಇಲ್ಲಿ ಈ ಕಲರಲ್ಲಿ ಒಂದಿದೆ ಸೀರೆ. ಹಾಗೆ ಕಲರ್ಸ್ದವ್ರದ್ದು ಇದು ಈ ಕಲರಲ್ಲಿ ಬಂದಿದೆ. ಇಲ್ಲಿ ಫೋಟೋ ಮಾತ್ರ ಚೇಂಜಸ್ ಬಂದಿದೆ. ಹಾಗೆ ಇಲ್ಲೊಂದು ಈ ಕಲರಲ್ಲಿ ಗ್ರೀನ್ ಮತ್ತು ರೆಡ್ ಇದರಲ್ಲಿದೆ. ಯಾರಿಗಾದರೂ ಬೇಕಂದರೆ 600 ನೋಡಿ. ಒಂದು ಸೀರೆಗೆ 600. ಇದು ಕಾಟನ್ನಲ್ಲಿ ಬರುತ್ತೆ, ನೀವು ಫೋಟೋ ನೋಡ್ಬೋದು. ಈ ಥರ ಇದೆ. ಇದು ಕೂಡ ಆಲ್ರೆಡಿ ಸೇಲ್ ಆಗಿದೆ. 3 ಸೀರೆ ಈಗ ಇದರೊಳಗಡೆದ್ದು ಸೇಲ್ ಆಗಿದೆ. ಒಂದಿಷ್ಟು ಸೀರೆಗಳು ಅದಾವು ನನ್ನ ಹತ್ರ, ತುಂಬ ಕಮ್ಮಿ ಬೆಲೆಗೂ ಕೂಡ ಅದಾವು ಸ್ನೇಹಿತರೆ. ಇಲ್ಲಿ ನೋಡಿ, 100-150 ರೂಪಾಯಿ ಸೀರೆಗಳು ಕೂಡ ನಾನು ತರಿಸಿದ್ದೀನಿ. ಯಾರಿಗಾದರೂ ಬೇಕಂದರೆ ನೀವು ಇದನ್ನು ಮಾಡ್ಬೋದು. ಸಾಫ್ಟ್ ಸಿಲ್ಕಲ್ಲಿ ಕೂಡ ಇದ್ದಾವೆ. ಇಲ್ಲಿ ಸಾಫ್ಟ್ ಸಿಲ್ಕಲ್ಲಿ ತುಂಬ ಟ್ರೆಂಡಿಂಗ್ ಇರುವಂಥ ಸಾರಿ ಇವು. ಸಾಫ್ಟ್ ಸಿಲ್ಕಲ್ಲಿ ಅವು ಕೂಡ ಅದಾವೆ. ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇವು ನೋಡಿ 900. ಎಷ್ಟು ಭಾರ, ಎಷ್ಟು ಚೆನ್ನಾಗಿ, ಎಷ್ಟು ಗಳಿಗೆ ಎಷ್ಟು ಇದು ಅಕ್ಕ ಅಂದರೆ ಈ ಸೀರೆಗಳು. ಓಪನ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೇನೆ. ಹಾಗೆ ಅನುಶ್ರೀ ಸಾಡಿ ಕೂಡ ಇದ್ದಾವೆ. ಅನುಶ್ರೀ ಸೀರೆಗಳು ಇಲ್ಲಿದೆ ನೋಡಿ.
ಅನುಶ್ರೀ ಸೀರೆಗಳು ಕೂಡ ಇದ್ದಾವೆ ಸ್ನೇಹಿತರೆ ನನ್ನ ಹತ್ರ. ಕಲರ್ಸ್ ಅನುಶ್ರೀ ಅದೊಂದೇ ಇದೆ, ಆರೆಂಜು ಬ್ಲೂ 2 ಸಾರಿ ಇದೆ. ಯಾರಿಗೆಲ್ಲ ಬೇಕು ಅನ್ನೋರು ಕಮೆಂಟ್ ಮಾಡಿ, ನಂಗೆ ಮೆಸೇಜ್ ಹಾಕಿ. ತುಂಬ ಸೀರೆಗಳು ಸ್ಟಾಕ್ ಬಂದಿದೆ ಫುಲ್ಲು. ನನಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಹುಷಾರಿಲ್ಲ ಕಾರಣ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ. ನಾಳೆ ಅಥವಾ ನಾಡಿದ್ದು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ನಿಮಗೆಲ್ಲ. ನೋಡಿ ಸೀರೆಗಳು ಫುಲ್ಲಿದೆ. ಇಲ್ಕಲ್ ಸ್ಯಾರಿ ಇಲ್ಲಿ ಈ ಕಾಟನಲ್ಲಿದೆ 650 650. ಇದು ಬೇರೆ ಇದೆ. ಇವು ಇಲ್ಕಲ್ ಸ್ಯಾರಿ ಚೆಕ್ಸಲ್ಲಿ ಬರುವಂಥವು ನೋಡಿ. ಬೇರೆ ಬೇರೆ ಕ್ವಾಲಿಟಿಯಲ್ಲಿ ಕೂಡ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಕ್ವಾಲಿಟಿ. ಪಲ್ಲು ಸೂಪರ್ ಮತ್ತು ಟೋಪ್ ಸೆರಗು ಬರುತ್ತೆ ಇದರದ್ದು. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ, ಮೆಸೇಜ್ ಕೂಡ ಹಾಕಿ. ನಂಬರ್ 1991619837 ಮೆಸೇಜ್ ಹಾಕಿ DM ಮಾಡಿ. ಯಾವೆಲ್ಲ ಬೇಕಂತೇಳಿ ನಿಮಗೆ ಇದನ್ನು ಮಾಡಿ ಸ್ನೇಹಿತರೆ. ನೋಡಿ ಇಲ್ಲಿಗೆ ನಾನು ಒಂದು ಬ್ಲೌಸ್ ಹೊಲಿಲಿಕ್ಕಿತ್ತು, ಹೊಲದು ರೆಡಿ ಮಾಡಿದೆ ಅದನ್ನು ಕೂಡ. ಅದಕ್ಕಾಗಿ ಈಗ ಸೀರೆಗಳು ಇನ್ನೊಂದು ಸ್ವಲ್ಪ ಆರ್ಡ್ರ್ ಕೊಟ್ಟಿವಿ, ಬರಬೇಕಾಗಿದೆ. ಬರೀ ತರಿಸಿ ಇಟ್ಕೊಂಡು ಕೂತ್ಕೋದಾಗುತ್ತೆ. ಏನಂದರೆ ಇದನ್ನು ಮಾಡಬೇಕು, ವಿಡಿಯೋ ಮಾಡಿ ಹಾಕಬೇಕು. ಹಾಕ್ತೇನೆ, ನಾಳೆಯಿಂದ ಬರ್ತಾ ವಿಡಿಯೋಗಳು.